ಬೆಂಗಳೂರಿನಲ್ಲಿ ಯಾವುದೇ ಆಪತ್ತು ಬರಲಿ, ಸಂಕಷ್ಟ ಎದುರಾಗಲಿ, ಜನರ ಸುಖ ದುಃಖದಲ್ಲಿ ಮೊದಲಿಗರಾಗಿ ನಿಂತು ಎಲ್ಲವನ್ನ ಸಮರ್ಥವಾಗಿ ನಿಭಾಯಿಸುವ ನಾಯಕತ್ವ ನಮ್ಮ ಡಿ.ಕೆ. ಶಿವಕುಮಾರ್ ಅವರದ್ದು. ಜನರ ಸಂಕಷ್ಟಕ್ಕೆ ಮಿಡಿಯುವ ನಾಯಕನ ಕಾರ್ಯವೈಖರಿ ಇಂದು ಇಡೀ ನಗರಕ್ಕೆ ತಿಳಿದಿದೆ. ಬೌರಿಂಗ್ ಆಸ್ಪತ್ರೆ ಬಳಿ ಭೀಕರ ಅನಾಹುತ ನಡೆದ ಸುದ್ದಿ ತಿಳಿಯುತ್ತಿದ್ದಂತೆ ಕನಕಪುರದಲ್ಲಿ ನಡೆಯುತ್ತಿದ್ದ ಕೆಡಿಪಿ ಸಭೆಯನ್ನ ಅರ್ಧಕ್ಕೆ ಬಿಟ್ಟು ಬೆಂಗಳೂರಿಗೆ ಧಾವಿಸಿ ಬಂದವರು ಇದೇ ಡಿ.ಕೆ. ಶಿವಕುಮಾರ್. ಘಟನಾ ಸ್ಥಳಕ್ಕೆ ತಕ್ಷಣ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗಾಯಾಳುಗಳಿಗೆ ಸಾಂತ್ವನ ಹೇಳಿ ಮೃತರ ಕುಟುಂಬಕ್ಕೆ ನೆರವಾದವರು. ಕೇವಲ ಭೇಟಿ ನೀಡಿ ಕೈ ತೊಳೆದುಕೊಳ್ಳದೆ ಇಂತಹ ಅನಾಹುತಗಳು ಮರುಕಳಿಸದಂತೆ ಅಧಿಕಾರಿಗಳಿಗೆ ತ್ವರಿತ ಕಾರ್ಯಪ್ರವೃತ್ತರಾಗಲು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದು ಅಧಿಕಾರಕ್ಕಿಂತ ಜನರ ಜೀವಕ್ಕೆ ಬೆಲೆ ಕೊಡುವ ನಾಯಕತ್ವಕ್ಕೆ ಸಾಕ್ಷಿ. ಆದರೆ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ರಾಜಕಾರಣ ಮಾಡುವ ಬಚ್ಚಾಗಳು ಸಾವಿನ ಮನೆಯಲ್ಲೂ ರಾಜಕೀಯ ಮಾಡಲು ಹೊರಟಿರುವುದು ವಿಪರ್ಯಾಸ. ಅಧಿಕಾರಕ್ಕಾಗಿ ಸ್ವಾಭಿಮಾನವನ್ನೇ ಮಾರಿಕೊಂಡಿರುವ ಇವರಿಗೆ ಜನಾನುರಾಗಿಯಾಗಿ ಡಿ.ಕೆ. ಶಿವಕುಮಾರ್ ಅವರ ಕಾರ್ಯಕ್ಷಮತೆ ಮತ್ತು ಬದ್ಧತೆಯ ಬಗ್ಗೆ ಮಾತನಾಡುವ ಅರ್ಹತೆಯೇ ಇಲ್ಲ. ಕೆಲಸ ಮಾಡುವವರನ್ನ ಟೀಕಿಸುವುದಕ್ಕಿಂತ ಸತ್ಯ ಏನೆಂದು ಅರಿತು ಮಾತನಾಡಿದರೆ ಎಲ್ಲರಿಗೂ ಒಳ್ಳೆಯದು.